ಯಾಕೋ ಇದ್ರೆ ಕೊಪ್ಪ ಶುಂಠಿ ತರ ಬರ್ತಿದ್ಯಾ, ಏನಾಯ್ತು? ಅಮ್ಮ, ಇವತ್ ಬೆಳಗ್ಗೆ ನಾನು ವಾಕಿಂಗ್ ಹೋಗಿದ್ನ, ಸ್ಲೋ ಆಗಿ ನಡ್ಕೊಂಡು ಹೋಗ್ತಾ ಇದ್ನ, ಅಂತ ಒಂದ್ ಕಾರ್ ಬಂತ, ತುಪಕ್ಕಂತ ನನ್ ಕಾಲ್ ಮೇಲೆ ಹಚ್ಬಿಡ್ತಾ. ಅವಾಗಿಂದ ನಡಿಯಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ತಿಳ್ಕೊಂಡ್ ಬಂದಿದ್ದ ನೀನು? ಎಲ್ಲಿ ಕೀಪ್ ಮಾಡ್ದೆ ಅಂತಾನೆ ಗೊತ್ತಾಗ್ತಿಲ್ಲ. ಅವಾಗ್ಲಿಂದ ಸರ್ಚ್ ಮಾಡ್ತಾನೆ ಇದೀನಿ. ಏನು ಚಿನ್ನದೇನಾರು ಕಳ್ಕೊಂಡು ದುಡ್ಡು ಕಳ್ಕೊಂಡ್ಯಾ? ನನ್ ಮೊಬೈಲು ನಿಮ್ಮೆ ಕ್ಲೀನ್ ಮಾಡಕ್ ಶುರು ಮಾಡು, ಮೊಬೈಲ್ ಜೊತೆಗೆ ಚಾರ್ಜರ್ ಸಿಗತ್ತೆ. ನೋ ಮಮ್ಮಿ, ಮೊಬೈಲ್ ಇಲ್ಲ ಅಂದ್ರೆ ನಾನು ಏನೋ ವರ್ಕ್ ಮಾಡಲ್ಲ. ಓ, ಎಲ್ಲರಿಗೂ ಒಂದೊಂದು ರೋಗ ಶುರು ಆಯ್ತಾ? ನನ್ನ ರೂಮಲ್ಲಿ ಮನಸ್ಸು ಬಾರಮ್ಮ. ಸುಮ್ಮನೆ ನಿಂತ್ಕೊಂಡ್ರಿ ನೀವು. ಸ್ವಚ್ಛತಾ ಆಂದೋಲನ ಇಟ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿತ್ತು ತಾನೇ? ಅಂತಿದ್ರಲ್ಲೂ ಈ ತರ ಮಾಡ್ಕೊಂಡ್ ಬಂದಿದ್ದೀರಾ? ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಕ್ಲೀನ್ ಮಾಡ್ಲೇಬೇಕು. ನಿಮ್ಮೆ ಮೊಬೈಲ್ ಪಾಪ, ನೀನ್ ಹೋಗ್ರಿ, ಎಷ್ಟು ತಗೊಳ ಹೋಗು. ಶ್ರೀರೇ ರೇ ಪಾಚು, ಹುಷಾರು, ಪಾಪು ಮೇಲೆ ಭಾರ ಬಿಡ್ಬೇಡ ನೀನು. ಇಲ್ಲ, ನೋ ಮದ್ದಾರ್ ಪ್ರಾಮಿಸ್, ನಿನ್ನ ಏನು ಕೇಳಲ್ಲ ನಾನು, ಹೊರಟೋಗ್ಬಿಡು. ಇಲ್ಲ, ಗೆಟಪ್ ಮಾಡ್ಕೊಂಡಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲ ಇವತ್ತು. ಏನು ಬಿಲ್ಡಪ್ ಸಿಗ್ಲಿಲ್ಲ, ಇರ್ಲಿ ಬಿಡಿ. ಹೆಂಗೆ ಎಸ್ಕೇಪ್ ಆಗಿದ್ ನಾನು? ಪಾಪಣ್ಣ, ನನ್ನ ಐಡಿಯಾ ಹೆಂಗೆ ಅದೇಳು. ನಾನು ಸ್ಲಿಪ್ ಆದ್ನಲ್ಲ, ಅವಾಗ ನಿಜವಾಗ್ಲೂ ಬಿದ್ದೋಗ್ಬಿಡ್ತಾ ಇದ್ದೆ. ಪಾಪಣ್ಣ, ನಿಜವಾಗ್ಲೂ ನಿನ್ನನ್ನು ಹಿಡ್ಕೊಂಡು ಗೂಂಡಗಳು ಬೀಟ್ ಮಾಡಿದ್ರ? ಬೀಟು ಇಲ್ಲ, ಹಿಟ್ಟು ಇಲ್ಲ, ನನಗ್ ನಾನೇ ಹೊಡ್ಕೊಂಡು ಹರ್ಕೊಂಡು ಬಂದೆ. ಏನೇ ಹೇಳಿ, ನಿಮ್ಮೆಲ್ರಿಗಿಂತ ಬೆಸ್ಟ್ ನಾಟಕ ಮಾಡಿದ್ದು ನಾನೇ. ಕಾಲ್ ಮೇಲ್ ಕಾರು. ಏ ಇಲ್ಲ 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 ಇಲ್ಲ, ನಿನ್ಗಿಂತ ಬೆಸ್ಟ್ ನಾಟಕ ನಾನ್ ಮಾಡಿದ್ದೀನ. ಬೆಸ್ಟ್ ಆಗಿ ಬಿದ್ದಿದ್ ನಾನು, ನ್ಯಾಚುರಲ್ ಆಗಿ ಬಿದ್ದೆ. ಫಸ್ಟ್ ಪ್ಲೇಸ್ ನಾನು ಪಾಂಡು ಅಂಕಲ್ಗೆ ಗಿವ್ ಮಾಡ್ತೀನಿ. ಯಾಕಮ್ಮ ಪಾರ್ಶಾಲಿಟಿ? ಟರ್ನಿಂಗ್ ಅಂತ ಅಂಕಲ್ ಟೆಲ್ ಮಾಡಿದ್ರಲ್ಲ, ಇಟ್ ವಾಸ್ ಗುಡ್ ಆಕ್ಟಿಂಗ್. ಅದು ಹೆಡ್ ಟರ್ನಿಂಗ್ ಅಲ್ಲ, ಗಿಡ್ಡಿನೆಸ್ ಅಂತಾರ ಅದಕ್ಕೆ. ಓಹೋ, ಕೆಲಸ ಮಾಡಿ ಅಂದ್ರೆ ಈ ರೇಂಜಿಗೆ ನಾಟಕ ಮಾಡ್ತೀರಾ? ಮೈಗಳ್ತನ ಇರ್ಲಿ ಇರ್ಲಿ, ನಿಮ್ಮೆಲ್ಲರ ಮೈ ಚಳಿ ನಾನ್ ಬಿಡಿಸ್ತೀನಿ. ಅನಂತವ್ರೆ, ನಿಮ್ಮ ಕ್ಲೀನಿಂಗ್ ಏಜೆನ್ಸಿ ಯಾವಾಗ ಶುರುವಾಯ್ತು? ಮೇಡಮ್, ಕಸ ಅನ್ನೋದು ಯಾವಾಗ ಸೃಷ್ಟಿ ಆಯ್ತೋ ಅವಾಗ ನಮ್ಮ ಕ್ಲೀನಿಂಗ್ ಏಜೆನ್ಸಿ ಶುರುವಾಯ್ತು. ನಿಮ್ಮ ಕಸ ವಿಲೇವಾರಿ ಸಂಸ್ಥೆಗೆ ತುಂಬಾ ದೊಡ್ಡ ಇತಿಹಾಸನೇ ಇದೆ. ಹೌದು ಮೇಡಮ್, ಮನುಷ್ಯ ಕಸ ಹಾಕೋಕ್ ಶುರು ಮಾಡಿದ ದಿನನೇ ಪರ್ಕೆ ಬಂತು, ಪರ್ಕೆ ಜೊತೆಗೆ ಫೆನೈಲ್ ಬಂತು, ಫೆನೈಲ್ ಜೊತೆಗೆ ಬೇರೆ ಪರಿಕರಗಳು ಬಂತು. ಆದ್ರೆ ಕ್ಲೀನ್ ಮಾಡ್ಬೇಕು ಅನ್ನೋ ಪರಿಜ್ಞಾನ ಮಾತ್ರ ಯಾರಿಗೂ ಬರ್ಲಿಲ್ಲ. ಇದಕ್ ಮುಂಚೆ ನನ್ನ ಫ್ರೆಂಡ್ ಸ್ವಾಹಾನು ಬಂದಿದ್ಲು. ಅವರು ಕ್ಲೀನಿಂಗ್ಗೆ ಹೊಸಬ್ರು, ಬಿಟ್ಟಾಕಿ ಮೇಡಮ್. ಆದ್ರೆ ನಮ್ ಕ್ಲೀನಿಂಗ್ ಏಜೆನ್ಸಿ ಕಸ ತೊಟ್ಟಿಕ್ಕಿಂತ ಹಳೆ ಏಜೆನ್ಸಿ ಮೇಡಮ್. ಹಾಗಾದ್ರೆ ನಮ್ಮನೆ ಕ್ಲೀನ್ ಮಾಡೋ ಕೆಲ್ಸನ ನಿಮ್ ಏಜೆನ್ಸಿಗೆನೆ ವಹಿಸ್ತೀನಿ, ಮಾಡ್ಕೊಡ್ತೀರಾ? ನಮ್ಮನೆ 2500 ಸ್ಕ್ವೇರ್ ಫೀಟ್ ಇದೆ. ಅಂದ್ರೆ ದೊಡ್ಡ ಮನೆ, 25,000 ರೂಪಾಯಿ ಅಷ್ಟೇ ಮೇಡಮ್. ಆಯ್ತು ಬಿಡಿ, ಕೊಡ್ತೀನಿ. ಯಾಕಂದ್ರೆ ನಮ್ಮ ಮನೇಲಿ ಯಾರಿಗೂ ಮೈ ಸರಿ ಇಲ್ಲ ಮನೆ ಕ್ಲೀನ್ ಮಾಡಕ್ಕೆ. ಆದ್ರೆ ಒಂದು ಕಂಡೀಷನ್ ಮೇಡಮ್, ನಾವು ಮನೆ ಕ್ಲೀನ್ ಮಾಡ್ಬೇಕಾದ್ರೆ ನೀವು ಯಾರು ಮನೇಲಿ ಇರಬಾರ್ದು. ನಮಗೆ ಅಂತ 3 ದಿನ ಮನೆ ಬಿಟ್ಕೊಟ್ಬಿಡಿ. ಆಯ್ತಾಯ್ತು, 3 ದಿನ ನಾವು ಮನೆ ಬಿಟ್ಕೊಡ್ತೀವಿ, ನೀವು ಫುಲ್ ಕ್ಲೀನ್ ಮಾಡ್ಬಿಡಿ. ನಿಮ್ಮೇ ಮಮ್ಮಿ, ಅಂಕಲ್ ಹತ್ರ ಹೋಗಿ 10,000 ರೂಪಾಯಿ ಇಸ್ಕೊಂಬಾ, ಈ ಕ್ಲೀನಿಂಗ್ ಅವ್ರಿಗೆ ಕೊಡ್ಬೇಕು ಅಂತ ಹೇಳು. ಮಮ್ಮಿ ನಿಮ್ಮೆ ಅದ್ರಲ್ಲಿ 500 ರೂಪಾಯಿ ತಗೋಬೇಡ. ಓಕೆ ಮಮ್ಮಿ, ಹೋಗು. ಅಂಕಲ್ ಕಂದ, ಕೇಳಿಸ್ಕೊಂಡೆ, ಕಸಕ್ಕೆ 25,000 ರೂಪಾಯಿ ಅಂತಂದ್ರೆ ಹೊಟ್ಟೆ ಉರಿಯತ್ತೆ. 3 ಡೇಸ್ ನಾವು ಜಾಲಿಯಾಗಿ ಟ್ರಿಪ್ ಗೋ ಮಾಡ್ಬೋದಲ್ಲ? ತಗೊಂಡೋಗಿ 10,000 ರೂಪಾಯಿ ಕೊಡು. ಓಕೆ ಓಕೆ ಬಾಯ್. ಟೇಕ್ ಮಮ್ಮಿ. ತೊಳಿ ಅನ್ನತ್ತಾರೆ. ಓಕೆ ಮೇಡಮ್, ನಾವು ನಾಳಿದ್ದೇ ಕೆಲಸ ಶುರು ಮಾಡ್ಕೊತೀವಿ. ಆಯ್ತಾಯ್ತು, ನಾನು ಬರ್ತೀನಿ. ಹಲೋ, ವೈಕುಂಠ ಟ್ರಾವೆಲ್ಸಾ? ಹೌದು ಮೇಡಮ್, ಬನ್ನಿ, ಸೇಫ್ ಆಗಿ ಕರ್ಕೊಂಡು ಹೋಗ್ತೀವಿ. ಅಯ್ಯೋ, ವೈಕುಂಠಕ್ಕೆ ಹೋಗೋದ್ ಬೇಕಾಗಿಲ್ಲ, ನಾರ್ತ್ ಇಂಡಿಯಾಗೆ ಯಾವ್ದಾದ್ರು ಪ್ಯಾಕೇಜ್ ಇದ್ರೆ ಹೇಳಿ. ನಮ್ಮ ಮನೆಯಿಂದ 6 ಜನ ಬರ್ತಾ ಇದೀವಿ. ನಮ್ಮನೇನ ಕ್ಲೀನಿಂಗ್ ಮಾಡಿಸ್ತಾ ಇದೀವಿ, ಆಗ ಮನೆಯಿಂದ ಆಚೆ ಇರ್ಬೇಕು. ನಮ್ಮನೆ ಎಲ್ಲಾ ಸದಸ್ಯರಿಗೂ ಕೈ ಕಾಲೆಲ್ಲ ಊನ ಆಗೋಗ್ಬಿಟ್ಟಿದೆ. ಆಕ್ಸಿಡೆಂಟ್? ಆಕ್ಸಿಡೆಂಟ್ 2ನೇ ಅವನು.
ನಮ್ಮ ಯಜಮಾನ್ರಿಗೆ ಭುಜದ ಮೇಲೆ ತಲೆ ನಿಲ್ತಾನೆ ಇಲ್ಲ, ಗಿರಗಿರ ಅಂತ ತಿರುಗ್ತಾ ಇದೆ. ನನ್ನ ದೊಡ್ಡ ಮಗನ್ಗೆ ಮುಖ ಎಲ್ಲ ಗಾಯ, ಅವನ ಹೆಂಡತಿಗೆ ಕಾಲು ಉಳ್ಕೋಗಿದೆ. ಆಕ್ಸಿಡೆಂಟ್ ಅಂತ ಹೇಳಿದ್ನಲ್ಲ, ಅವನ್ ಕಾಲ್ ಮೇಲೆ ಕಾರ್ ಹೊರಟೋಗಿದೆ. ಇನ್ನೊಂದು ಕಂದಮ್ಮ ಇದೆ, ಪಾಪ ಅದ್ರ ಮೊಬೈಲ್ ಕಳ್ದೋಗಿ ಗೊಳು ಅಂತ ಅಳ್ತಾ ಇದೆ. ದೇವರು ಬಹಳ ಕೆಟ್ಟವನು ಮೇಡಮ್. ಏ ದೇವರಲ್ಲ, ಮನೆಯವರು. ನಮ್ಮ ಮನೇಲಿ ಎಲ್ಲಾರ್ಗೂ ಒಂದಲ್ಲ ಒಂದು ಊನ ಆಗೋಗಿದೆ. ಹಾಗಾಗಿ ಎಲ್ಲರನ್ನು ಕೂರಿಸಿ ಎಳ್ಕೊಂಡು ಹೋಗೋದಕ್ಕೆ ವೀಲ್ ಚೇರ್ ರೆಡಿ ಮಾಡಿ, ಆ ವೀಲ್ ಚೇರ್ ತಳ್ಳೋದಕ್ಕೂ ಯಾರನ್ನಾರು ರೆಡಿ ಮಾಡಿಬಿಡಿ. ನಾನು ಒಬ್ಳೇ ಸರಿ ಇರೋದು. ಥ್ಯಾಂಕ್ ಯು, ಬಾಯ್. ಜಾನು, ನಾವಿಬ್ರು ಹೋಗಕ್ಕಾಗಲ್ವಾ? ಇಲ್ಲಿಂದ ನಾವು ಒಟ್ಟಿಗೆ ಹೋಗೋಣ, ಅಲ್ಲಿ ನಾವಿಬ್ಬರೇ ಸಪ್ರೇಟ್ ಆಗ್ಬಿಡೋಣ. ಅದಕ್ಕೆ ನಾನು ಬಿಡಲ್ಲ. ಶ್ರೀಮತಿ, ಏನಿದು 1 ಲಕ್ಷ ರೂಪಾಯಿ? ನಿಮ್ಗೆ ಹೆಂಗ್ ಗೊತ್ತಾಯ್ತು 1 ಲಕ್ಷ ಅಂತ? ಕಟ್ ನೋಡಿದ್ರೆ ಇಷ್ಟೇ ಇರುತ್ತೆ ಅಂತ ಹೇಳ್ತೀನಿ ಅಮ್ಮ ಎಣ್ಣೆ. ಆಯ್ತು ಬಿಡಿ, ಟೂರ್ಗೆ ಹೋಗ್ತಿದೀವಲ್ಲ ಅದಕ್ಕೆ 1 ಲಕ್ಷ ತಗೊಂಡ್ ಬಂದೆ. ಯಾರ ಅಕೌಂಟಿಂದ ತಗೊಂಬಂದೆ? ಪಕ್ಕದ ಮನೆ ರಾಮಣ್ಣವ್ರು ಇದಾರಲ್ಲ, ಅವ್ರ ಅಕೌಂಟಿಂದ ತಂದಿದ್ದೀನಿ. ರಾಮಣ್ಣವರು ದುಡ್ಡು ಕೊಟ್ರ? ಗಂಡ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಬೇರೆಯವ್ರ ದುಡ್ಡು ಇಸ್ಕೋಬೇಕಲ್ವಾ ನಾನು? ಶ್ರೀಮತಿ, ಕೂತ್ಕೊಳ್ರಿ, ಕಿರ್ಚ್ಬೇಡಿ. ನಿಮ್ಮ ಅಕೌಂಟಿಂದಾನೆ ತಂದಿದ್ದೀನಿ ನಾನು. ಹೌದಾ ಶ್ರೀಮತಿ? ಜಾಯಿಂಟ್ ಅಕೌಂಟಿಂದ ತಗೊಂಬಂದೇನೆ. ಲಟ್ಟೆ ಪುಸ್ಕಿ ನಾಡು, ಅದರಿಂದ ಯಾಕೆ ತರ್ಲಿ? ನನಗ್ ಲಾಸ್ ಆಗೋದಿಲ್ವಾ? ನಿಮ್ ಸಿಂಗಲ್ ಅಕೌಂಟಿಂದ ತಂದಿರೋದು. ಮೆಸೇಜ್ ಬಂದಿರ್ಬೇಕು, ಚೆಕ್ ಮಾಡ್ಕೊಳ್ಳಿ. ಹೌದಾ ಶ್ರೀಮತಿ? ಹೌದಲ್ಲೇ 1 ಲಕ್ಷ ರೂಪಾಯಿ ಯಾಕೆ ಬೇಕಾಗಿತ್ತು ನಿನಗೆ? ನೋಡಿಪ್ಪ, 3 ದಿನ 6 ಜನ ನಾವು ಆಚೆ ಕಡೆ ಹೋಗ್ತಾ ಇದೀವಿ, ಯಾರಿಗೂ ಹುಷಾರಿಲ್ಲ, ದುಡ್ಡು ಖರ್ಚಾಗಲ್ವಾ? ಅದಕ್ಕೆ 1 ಲಕ್ಷ ರೂಪಾಯಿ ತಂದೆ ನಾನು. ಹೌದು, ನಿಮ್ ತಲೆ ತಿರುಗ್ತಾ ಇತ್ತಲ್ಲ, ನೀವ್ ಟೂರಿಗೆ ಬರಕ್ ಆಗಲ್ಲ ಅಲ್ವಾ? ಈಗ ನಿಂತಿದೆಯಪ್ಪ. ಸ್ಟಾಪ. ಮೊದ್ಲು ತಿರುಗ್ತಾ ಇತ್ತು. ನಿನ್ನೆ ರಾತ್ರಿ ಹಾಸಿಗೆ ಮೇಲೆ ಮಲ್ಕೊಂಡು ಫ್ಯಾನ್ ನೋಡ್ತಾ ಇದ್ನಾ, ಫ್ಯಾನು ಓಡ್ತಾ ಇತ್ತು, ಫ್ಯಾನು ತಿರುಗ್ತಾ ಇತ್ತು, ಆದ್ರೆ ನನ್ ತಲೆ ತಿರುಗಲೇ ಇಲ್ಲಪ್ಪ. ಇಟ್ಲಕ್ಕ ವೆರಿ ಗುಡ್ ಕಣ್ರಿ. ಫ್ಯಾನ್ ತಿರುಗ್ಬೇಕು, ತಲೆ ಅಲ್ಲ. ಮಮ್ಮಿ, ಗುಡ್ ನ್ಯೂಸ್, ಮೊಬೈಲ್ ಸಿಕ್ತು, ಪಿಲ್ಲೋ ಕೆಳಗಿತ್ತು. ನಿಮ್ಮಿ, ಇನ್ಮೇಲಿಂದ ಫೋನ್ ನ ತಲೆದಿಂಬ ಹತ್ರ ಇಟ್ಕೊಂಡು ಮಲ್ಕೋಬೇಡ. ಯಾಕಂದ್ರೆ ಅದ್ರಲ್ಲಿರೋ ರೇಡಿಯೇಷನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿ ಕಿವಿ ಒಳಗೆ ಹೋಗಿ ಬ್ರೈನ್ ಎಲ್ಲ ಅಪಾಯಸ ಮಾಡ್ಬಿಡುತ್ತೆ. ಇರೋ ಸ್ವಲ್ಪ ಬ್ರೈನ್ ಆದ್ರೂ ಉಳಿಸ್ಕೋಬೇಕಲ್ವಾ? ಹೂ ಇಸ್ ದಟ್? ಹಾಗೆಲ್ಲ ಕರಿಬೇಡ ನಿನ್ನ. ಏನೋ ನೀನು ಕುಂಟ್ಕೊಂಡ್ ಬಂದ್ಬಿಟ್ಯಾ? ಇಲ್ಲಿ ನೋಡಿ ಹೆಂಗೆ, ನಿನ್ನೆ ಆರೋಗ್ಯಪ್ಪ ಕ್ಲಿನಿಕ್ ಹೋಗಿದ್ನಾ, ಅಲ್ಲಿ ಅವ್ರು 3 ಮಾತ್ರೆ ಬರ್ಕೊಟ್ರು. ಒಂದೇ ಮಾತ್ರೆ ತಗೊಂಡಿದ್ದು ನೋವು ಉಳುಕೆಲ್ಲ ಮಾಯ. 3 ಜನ ವಾಸಿ ಆಗಿದ್ದೀರಾ. ಪಾಪ ನಮ್ ಪಾಪು ಶ್ರೀಹರಿಗೆ ಏನಾಗಿದ್ಯೋ ಏನೋ. ಈಗ ಏನು ತೊಂದರೆ ಇಲ್ಲ ನೋಡಿಲಿ, ಮುಖದ ಮೇಲೆ ಆಗಿದ್ದ ಗಾಯ ಎಲ್ಲ ವಾಸಿ ಆಗ್ಬಿಟ್ಟಿದೆ. ಹೌದಾ? ಮುಖದ ಮೇಲೆ ಹಚ್ಕೊಂಡಿದ್ ಬಣ್ಣ ಎಲ್ಲ ಅಳಿಸ್ಕೊಂಡ್ಯಾ? ಬಣ್ಣ ಅಲ್ಲಮ್ಮ, ಅದು ಗಾಯಮ್ಮ, ನಿಜವಾದ ರಕ್ತ. ಓ, ನಿನ್ ಕತೆ ಹೇಳಪ್ಪ ಶ್ರೀಹರಿ. ಅಯ್ಯೋ ಅಮ್ಮ, ನನ್ ಕಾಲ್ ಸರಿ ಹೋಗ್ಬಿಟ್ಟಿದೆ, ಫುಲ್ ಫಿಟ್ ನಾನು. ಹಾಗಾದ್ರೆ ಎಲ್ಲ ರೆಡಿ ಆಗ್ಬಿಟ್ರಿ ಏನೇ? ಏ ರೆಡಿ ಇಲ್ದೆ ಇನ್ನೇನು, ಫುಲ್ ರೆಡಿ. ಮನೆ ಕ್ಲೀನಿಂಗ್ ಅವ್ರು ಬರ್ತಾ ಇದಾರಲ್ವಾ, 3 ದಿನ ಅವ್ರಿಗೆ ಮನೆ ಬಿಟ್ಕೊಡ್ಬೇಕಾಗತ್ತೆ. ಅದಕ್ಕೆ ಟೂರ್ಗೆ ಹೋಗ್ತಾ ಇರೋದ್ ನಾವು. ಆಯ್ತಾಯ್ತು, ಆರಾಮಾಗಿರೋಣ. ಲೇ ಶ್ರೀಮತಿ, ಇನ್ನೊಂದು ಟಿಕೆಟ್ನ ಎಕ್ಸ್ಟ್ರಾ ಬುಕ್ ಮಾಡಿದ್ರೆ ಚೆನ್ನಾಗಿರೋದು ಕಣೆ. ಯಾರಿಗೆ? ಪಕ್ಕದ ಮನೆ ಜಯಾಗೆ. ಏನಂದ್ರೆ? ಅಲ್ಲ ಕಣೆ, ಬೇಡ ಬಿಡು, ನಾವಿಬ್ರೆ ಸಪ್ರೇಟ್ ಆಗಿ ಹೋಗ್ತೀವಿ. ಯಾರ ಜೊತೆ? ಅಯ್ಯ, ನಾನು ನೀನು ಸಪ್ರೇಟ್ ಆಗಿ ಹೋಗೋಣ ಅಂತ ಹೇಳಿದ್ದು. ನೋಡ್ಲಿಲ್ಲ ನೋಡ್ಲಿಲ್ಲ. ಹೋದ್ರ ಕಣೆ, ಸಿಪ್ಪೆ ಸುಲ್ ಬಾಳೆಹಣ್ಣೆ ಗತಿ ಆಯ್ತು ನನಗೆ. ಲೇ ನಿಮ್ಮಿಡಮಿ, ಯಾಕೆ ಇಷ್ಟು ದೊಡ್ಡ ಬ್ಯಾಗು? 3 days ಟ್ರಿಪ್ ಅಲ್ವೇನೋ, ಈಟ್ ಮಾಡಕ್ಕೆ ಚಿಪ್ಸ್ ಬಿಸ್ಕಿಟ್ ಎಲ್ಲ ಕೀಪ್ ಮಾಡ್ಕೊಂಡಿದ್ದೀನಿ. ಜಾನು, ಈ ಸಲ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ? ಏನೇನ್ ತೋರಿಸ್ತೀರಾ? ಸ್ವೀಟು, ಈ ನಿನ್ನ ಬ್ಲ್ಯಾಕ್ ಅಂಡ್ ವೈಟ್ ಕನ್ನಡಕದಲ್ಲೂ ಕಲರ್ ಜಾಗಗಳನ್ನ ತೋರಿಸ್ತೀನಿ. ವಾವ್ ಜಾನು, ವಾಪಸ್ ಬರ್ತಾ ಹಾಗೆ ಕುಂದಾಪುರಕ್ಕೆ ಹೋಗಿ ಬರೋಣವಾ? ನೋಡು, ಇದು ಮಾತ್ರ ಆಗಲ್ಲ ನೋಡು, ಎಲ್ಲ ಒಟ್ಟಿಗೆ ಹೋಗ್ತಿದೀವಿ, ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ. ಡೆಲ್ಲಿಯಲ್ಲಿ, ಕುಂದಾಪುರ ಅಲ್ಲಿ.
ಅದಕ್ಕೆ ಹೇಳಿದ್ದು ಮಾವನ ಮಾಯನ ಕರ್ಕೊಂಡು ಹೋಗೋದು ಬೇಡ ಅಂತ. ಬನ್ನಿ ಎಲ್ಲಾರು ಬನ್ನಿ. ಶ್ರೀಹರಿ ಅಮ್ಮ ತಾಯಿ ಬಿಟ್ಟಂದ್ರ ರಿಬೌಂಡು ರೆಡಿ ಆಗಿ ಅಂದ್ರೆ ಈ ರೇಂಜ್ಗೆ ರೆಡಿ ಆಗೋದು. 100%. ಅಪ್ಪಾಜಿ ಹೇಳ್ತಿದ್ರು ಫುಲ್ ಫಿಟ್ ಅಂಡ್ ಸ್ಟ್ರಾಂಗ್ ಇರ್ಬೇಕು ಅಂತ. ಸ್ಮಾರ್ಟ್ ಆಗಿದ್ದೀನಮ್ಮ. ಒಪ್ಪಪ್ಪ ಎಲ್ಲ ಕಣ್ಮಣಿಗಳು, ನನ್ನ ಹೃದಯ ಕಮಲದ ಹೂಗಳು. ಕಾಂಡ ಕರ್ಮಕಾಂಡ. ಫ್ಲೈಟ್ ಅಲ್ಲಿ ಹೋಗ್ತಾ ಇರೋದಲ್ವಾ, ಅದಕ್ಕೆ ಶಾರ್ಟ್ ಅಂಡ್ ಕ್ಯೂಟ್ ಆಗಿ ಲಗೇಜ್ ಪ್ಯಾಕ್ ಮಾಡ್ಕೊಂಡಿದೀವಿ. ಆ ಚಾರ್ಜರು ಮೊಬೈಲು ಎಲ್ಲ ಹ್ಯಾಂಡ್ ಬ್ಯಾಗ್ ಎಲ್ಲ ಇಟ್ಕೊಂಡಿದೀವಿ. ನಾನು ಎಲ್ಲ ತಗೊಂಡಿದ್ದೀಮ್ಮ. ಮೈ ಹೂ ಇಸ್ ದಟ್? ಹಾಗೆಲ್ಲ ಕರಿಬೇಡ ನೀನ್ ನನ್ನ. ಎಲ್ಲಾರ್ಗಿಂತ ನಿಮ್ ಲಗೇಜ್ ಜಾಸ್ತಿ ಇದೆಯಲ್ಲ. ನನ್ ಲಗೇಜ್ ಎಲ್ಲರಿಗಿಂತ ಜಾಸ್ತಿ ಇದೆಯಾ? ಹಾಗಾದ್ರೆ ನನ್ನ ಲಗೇಜ್ ನ ನೀವೆಲ್ಲರೂ ಕ್ಲಿಯರ್ ಮಾಡ್ಬೋದಲ್ವಾ? ಅಮ್ಮ ನೀನ್ ಏನು ಯೋಚನೆ ಮಾಡಬೇಡ, ನಾವೆಲ್ಲ ಇದೀವಿ, ನಾವೆಲ್ಲ ಕ್ಲಿಯರ್ ಮಾಡ್ತೀವಿ. ಅದೇನೋ ವೈಕುಂಠ ಟ್ರಾವೆಲ್ಸ್ ಅಂತ ಹೇಳ್ತಿದ್ದೆ. ವೈಕುಂಠನೂ ಇಲ್ಲ, ಕೈಲಾಸನೂ ಇಲ್ಲ. ಪಾಪ ಈ ಚೌಕಾಸಿ ಎಲ್ಲೋ ಮೆಟ್ಲು ಜಾರಿ ಕಾಲು ಉಳ್ಸ್ಕೊಂಡ್ಬಿಟ್ಟಿದಾಳೆ. ಇಲ್ಲ, ಐ ಆಮ್ ಟೋಟಲಿ ಫೈನ್ ನಾವ್. ಪಾಪು ನಿನಗೆ ಯಾರು ಆಚೆ ಕಡೆ ಗೂಂಡಗಳು ಚೆನ್ನಾಗಿ ತುದ್ಕುದ್ರಲ್ವೇನೋ? ಇಲ್ಲಪ್ಪ, ಹೇಳಿದ್ನಲ್ಲಮ್ಮ, ಗಾಯ ಎಲ್ಲ ಫುಲ್ ವಾಸಿ. ಹೌದಾ? ವೆರಿ ಗುಡ್. ಅಪ್ಪಪ್ಪ ಇವನ್ ಕಾಲಿಗೇನೋ ಆಗೋಗಿದೆ ಅಲ್ವಾ? ಏ ಅದೆಲ್ಲ ಸರಿ ಹೋಗ್ಬಿಡ್ತು. ಇವಾಗ 100% ರೆಡಿ. ನಿಮ್ಮಿ ಮೊಬೈಲ್ ಫೋನ್ ಕಳ್ಕೊಂಡ್ಬಿಟ್ಟಿದಾಳೆ. ಸಿಕ್ತು ಅಂತ ಟೆಲ್ ಮಾಡಿದ್ನಲ್ಲ ಮಮ್ಮಿ. ಓಹ್ ಪಾಪ ಇವ್ರ ತಲೆ ಯಾಕೋ ಗಿರ್ರಂತ ತಿರುಗ್ತಾ ಇತ್ತು. ಈಗೆಲ್ಲ ಪರ್ಫೆಕ್ಟ್ ಆಗಿದ್ದೀನಿ. ಓ ಎಲ್ಲರೂ ಪರ್ಫೆಕ್ಟಾ? ಹಾಗಾದ್ರೆ ಏನ್ ಕೆಲಸ ಹೇಳಿದ್ರು ಮಾಡ್ತೀರಾ ನೀವು? ನೀವ್ ಏನ್ ಹೇಳಿದ್ರು ಓಕೆ ಓಕೆ ಓಕೆ. ಈ ಬ್ಯಾಗ್ ನ ಒಂಚೂರು ಖಾಲಿ ಮಾಡ್ಬಿಡ್ತೀರಾ? ಅಷ್ಟೇ ತಾನೇ. ಬನ್ನಿ ಎಲ್ಲಾರು ಬನ್ನಿ ಬನ್ನಿ. ಬನ್ನಿಪ್ಪ, ಬನ್ನಿ 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 ಬನ್ನಿ. ಏನೆಲ್ಲ ಕನ್ನಡಕದ ಹಾರಿಗಳು. ಓಪನ್ ಮಾಡಿ. ಅಪ್ಪಾಜಿ ಶಾಕ್ ಆಯ್ತಾ? ಇವತ್ತು A to Z ಮನೆ ಕ್ಲೀನಿಂಗ್ ಆಗ್ಬೇಕು. ನಮ್ ಕೆಲ್ಸ ನಾವೇ ಮಾಡ್ಬೇಕು. ಯಾವ ಏಜೆನ್ಸಿ ಗೂಜೆನ್ಸಿನೂ ಬರೋದಿಲ್ಲ. ಅಲ್ಲಮ್ಮ, ಟೂರ್ ಕರ್ಕೊಂಡು ಹೋಗ್ತೀನಿ ಅದು ಇದು ಅಂತೆಲ್ಲ ಹೇಳಿ ನಾಟಕ ಮಾಡ್ದ್ಯಮ್ಮ ನೀನು. ಅಪ್ಪಣಿ ಫಸ್ಟ್ ಯಾರಪ್ಪ ನಾಟಕ ಶುರು ಮಾಡಿದ್ದು? ನೀವ್ ತಾನೇ. ನಾಟಕದ ಮೇಲೆ ನಾಟಕ ಅಷ್ಟೇನೆ. ಸಿಂಗಲ್ ಹ್ಯಾಂಡೆಡ್ ಆಗಿ ನಾಟಕ ಮಾಡಿದೀನಿ. ಮನೆ ಕ್ಲೀನ್ ಮಾಡಿ ಎಲ್ಲಾರು. ಹೌದಾ? ತುಮ್ರ ವಾಪಸ್ ಸಿಂಗಲ್ ನಾಟಕನಮ್ಮ. ಬಾಗೋ ನಿನ್ ನಾಟಕ. ಈಗೇನು ಮನೆ ಕ್ಲೀನ್ ಯಾರು ಮಾಡೋದಿಲ್ವಾ? ಆಗಲ್ಲಮ್ಮ. ಹಾಗಾದ್ರೆ ನಿಮ್ ಜೊತೆಗೆ ಇವ್ರೆಲ್ಲರನ್ನು ಕಸ ತರ ಮನೆಯಿಂದ ಆಚೆ ಹಾಕ್ತೀನಿ.